ವುಮೆನ್ಸ್ ಪ್ರೀಮಿಯರ್ ಲೀಗ್ ಫೈಟ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ಇನ್ನು 3 ತಿಂಗಳು ಐಪಿಎಲ್ದೇ ಅಬ್ಬರ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಮುಗಿದ ಬೆನ್ನಲ್ಲೇ ಬಾಯ್ಸ್ ಫೈಟ್ ಕೂಡ ಶುರುವಾಗ್ತಾ ಇದೆ. ಇನ್ನು WPLನ ಉದ್ಘಾಟನಾ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಿಂಹಿಣಿಯರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಸ್ಮೃತಿ ಮಂದಾನ ನಾಯಕತ್ವದ ಸೇನೆ ಗುಜರಾತ್ ವಿರುದ್ಧ ಸೆಣಸಾಟ ನಡೆಸಲಿದೆ. WPL ಶುರುವಾದ 2 ವರ್ಷಕ್ಕೆ ಕಪ್ ಗೆದ್ದಿರುವಂತ RCB ಈ ವರ್ಷ ಕೂಡ ಗೆಲ್ಲುವಂತ ಭರವಸೆಯಲ್ಲಿದೆ. ಹಾಗಾದ್ರೆ ಇಂದಿನ ಪಂದ್ಯದಲ್ಲಿ RCB ಪ್ಲೇಯಿಂಗ್ 11 ಹೇಗಿರುತ್ತೆ? ಟಗರುಪುಟ್ಟಿ ಶ್ರೇಯಾಂಕ ಪಾಟೀಲ್ ಆಡ್ತಾರಾ ಅಥವಾ ಇಲ್ವಾ? ಈ ಸೀಸನ್ನ ಕುತೂಹಲಕಾರಿ ವಿಚಾರಗಳೇನು? ಈ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಹಿಳಾ ಪ್ರೀಮಿಯರ್ ಲೀಗ್ ಸೀಸನ್ 3 ಟೂರ್ನಿ ಮೊದಲನೇ ಪಂದ್ಯ ವಡೋದರದಲ್ಲಿ ಇಂದಿನಿಂದ ಆರಂಭವಾಗ್ತಾ ಇದೆ. ಹಾಲಿ ಚಾಂಪಿಯನ್ಸ್ ಆಗಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಬಾರಿಯ ಟೂರ್ನಿಯಲ್ಲೂ ಕೂಡ ಒಟ್ಟು 5 ತಂಡಗಳು ಭಾಗವಹಿಸ್ತಾ ಇವೆ. ಈ ಪಂದ್ಯದಲ್ಲಿ RCBಯೇ ಗೆಲ್ಲುವಂತ ಫೇವರೇಟ್ ಟೀಮ್ ಎನಿಸಿಕೊಳ್ತಾ ಇದೆ. ಇದಕ್ಕೂ ಮುನ್ನ ಉಭಯ ತಂಡಗಳು ಒಟ್ಟು 5 ಸಲ ಮುಖಾಮುಖಿಯಾಗಿದ್ವು. ಈ ವೇಳೆ RCB 3 ಪಂದ್ಯಗಳನ್ನ ಗೆದ್ದಿದ್ರೆ ಗುಜರಾತ್ 3 ಪಂದ್ಯಗಳನ್ನ ಸೋಲನ್ನ ಕಂಡಿತ್ತು. ಇನ್ನು ಈ ಪಂದ್ಯದಲ್ಲಿ ಸ್ಮೃತಿ ಮಂದಾನ ನಾಯಕತ್ವದ ಬೆಂಗಳೂರು ತಂಡದಲ್ಲಿ ಸಾಕಷ್ಟು ಸ್ಟ್ರೆಂತ್ ಇದೆ. RCB ತಂಡದಲ್ಲಿದ್ದಾರೆ ಸ್ಟಾರ್ ಪ್ಲೇಯರ್ಸ್. RCB ತಂಡಕ್ಕೆ ಸ್ಟಾರ್ ಆಟಗಾರ್ತಿಯರ ದಂಡೇ ಇದೆ. ಟಾಪ್ ಆರ್ಡರ್ನಲ್ಲಿ ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದಾನ ಹಾಗೆ ಇಂಗ್ಲೆಂಡ್ನ ಡ್ಯಾನ್ಯೂ ವ್ಯಾಟ್ ತಂಡಕ್ಕೆ ಆಧಾರವಾಗಬಲ್ಲಂತ ಬ್ಯಾಟಿಂಗ್ ಲೈನ್ ಅಪ್ ಹೊಂದಿದ್ದಾರೆ. ಇನ್ನು RCB ತಂಡದಲ್ಲಿರುವಂತಹ ಸ್ಟಾರ್ ಆಲ್ರೌಂಡರ್ ಎಲಿಸಾ ಪೆರ್ರಿ ಅಂತೂ ಮೇನ್ ಸ್ಟ್ರೆಂತ್. ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಸಹ ಮಾಡುವಂತ ಪ್ಲೇಯರ್ ಇವರು. ಇನ್ನು ವಿಕೆಟ್ ಕೀಪರ್ ರಿಚಾ ಘೋಷ್ ಹಾಗೆ ರಾಘವಿ ಬಿಸ್ಟ್ ಮೇಲೆ ಕೂಡ ಹೆಚ್ಚಿನ ಭರವಸೆಗಳನ್ನ ಇಟ್ಕೊಳ್ಬಹುದು. ಇನ್ನು RCBಯ ಬೌಲಿಂಗ್ ವಿಭಾಗ ಸಹ ತುಂಬಾನೇ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಕನಿಕಾ ಅಹುಜಾ, ರೇಣುಕಾ ಸಿಂಗ್ ಜೊತೆ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಸಹ ತಮ್ಮ ಸ್ಪಿನ್ ಮೋಡಿಯಿಂದ ಎದುರಾಳಿ ಬ್ಯಾಟರ್ಗಳಿಗೆ ಬೆವರಿಸಬಲ್ಲರು. ಸೊ ಇಂದಿನ ಪಂದ್ಯದಲ್ಲಿ ಇದೆಲ್ಲ ಕಾರಣದಿಂದಾಗಿ ಬೆಂಗಳೂರು ತಂಡ ಗೆಲ್ಲುವಂತ ಫೇವರೇಟ್ ಟೀಮ್ ಎನಿಸಿಕೊಳ್ತಾ ಇದೆ. ಹಾಗಾದ್ರೆ ಇವತ್ತಿನ ಪಂದ್ಯದಲ್ಲಿ ಯಾರೆಲ್ಲ ಕಣಕ್ಕಿಳಿಬಹುದು ಅನ್ನೋದನ್ನ ನೋಡೋದಾದ್ರೆ ಸ್ಮೃತಿ ಮಂದಾನ, ಇವರು RCBಯ ಕ್ಯಾಪ್ಟನ್, ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗೆ ಡ್ಯಾನ್ಯೂ ವ್ಯಾಟ್, ಎಲ್ಲಿಸ್ ಪೆರ್ರಿ, ಎಸ್ ಮೇಘನಾ, ರಿಚಾ ಘೋಷ್ ಇವರು ವಿಕೆಟ್ ಕೀಪರ್ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ರಿಚಾ ಘೋಷ್ ಅವರು. ಇನ್ನು ರಾಘವಿ ಬಿಸ್ಟ್, ಶ್ರೇಯಾಂಕ ಪಾಟೀಲ್ ಅಥವಾ ಪ್ರೇಮಾ ರಾವತ್. ಶ್ರೇಯಾಂಕ ಪಾಟೀಲ್ ಹಾಗೆ ಪ್ರೇಮಾ ರಾವತ್ ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ಅನ್ನ ಕೊಡಬಹುದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಇವರನ್ನ ಬಿಟ್ರೆ ಜಾರ್ಜಿಯಾ ವಿರ್ಹಾಮ್, ಕಿಮ್ ಗಾರ್ತ್, ಕನಿಕಾ ಅಹುಜಾ, ರೇಣುಕಾ ಸಿಂಗ್ ಹೀಗೆ 11 ಆಟಗಾರ್ತಿಯರು ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಳ್ಳಬಹುದು. ಗಾಯದ ಕಾರಣದಿಂದ ತಂಡದಿಂದಲೇ ಹೊರಬಿದ್ದ ಆಶಾ. ಇನ್ನು ಟೂರ್ನಿ ಆರಂಭಕ್ಕೂ ಮುನ್ನವೇ ಬೆಂಗಳೂರು ತಂಡಕ್ಕೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಆಶಾ ಸೋಭಾನ ಅವರನ್ನ ತಂಡದಿಂದ ಕೈಬಿಡಲಾಗಿದೆ. ಈ ಬಗ್ಗೆ RCB ಫ್ರಾಂಚೈಸಿಯೇ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಅಪ್ಡೇಟ್ ಅನ್ನ ಕೊಟ್ಟಿದೆ. ಚಾಂಪಿಯನ್ ಆಲ್ರೌಂಡರ್ ಆಶಾ ಶೋಭಾನ ಅವರು ಮಹಿಳಾ ಪ್ರೀಮಿಯರ್ ಲೀಗ್ 2025ರಿಂದ ಹೊರಗುಳಿತಾ ಇದ್ದಾರೆ. ಅವರ ಮೊಣಕಾಲಿನ ಗಾಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ RCB ಹೇಳಿದೆ. ಅಲ್ಲದೆ ಈ ಆಟಗಾರ್ತಿಯ ಬದಲಿಗೆ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ನುಜತ್ ಫರ್ವಿತ್ ಅವರು ತಂಡವನ್ನ ಸೇರ್ಕೊಂಡಿದ್ದಾರೆ. ಭಾರತದ ಭರವಸೆಯ ಆಲ್ರೌಂಡರ್ ಆಶಾ ಶೋಭಾನ ಲೀಗ್ನ ಅತ್ಯಂತ ಯಶಸ್ವಿ ಆಟಗಾರ್ತಿಯರಲ್ಲಿ ಒಬ್ಬರಾಗಿದ್ದಾರೆ. ಇವರು RCB ಪರ 15 ಪಂದ್ಯಗಳನ್ನು ಆಡಿದ್ದು 17 ವಿಕೆಟ್ಗಳನ್ನ ಕಬಳಿಸಿದರು. ಇನ್ನು ಮತ್ತೊಂದು ಕಡೆ ಗುಜರಾತ್ ಟೈಟನ್ಸ್ ಕೂಡ ತಂಡದಲ್ಲೂ ಕೂಡ ಸ್ಟಾರ್ ಆಟಗಾರ್ತಿಯರೇ ಇದ್ದಾರೆ. ಬೆತ್ ಮೂನಿ, ಲಾರಾ ವೋಲ್ವಾರ್ಡ್ಸ್, ಆಶ್ಲಿ ಗಾರ್ಡ್ನರ್, ಅರ್ಲಿನ್ ಡಿಯೋಲ್ ಇವರೆಲ್ಲರೂ ಕೂಡ ಬ್ಯಾಟಿಂಗ್ ಅಲ್ಲಿ ಮೇನ್ ಸ್ಟ್ರೆಂತ್ ಆಗಿದ್ದಾರೆ. ಹಾಗೆ ಬೌಲಿಂಗ್ ವಿಭಾಗದಲ್ಲಿ ತನುಜಾ ಕನ್ವರ್, ಆಶ್ಲಿ ಗಾರ್ಡ್ನರ್ ಸಾಮರ್ಥ್ಯವನ್ನು ಹೊಂದಿದ್ದಾರೆ. 5 ಟೀಮ್ 22 ಪಂದ್ಯಗಳು. ಮಾರ್ಚ್ 15ಕ್ಕೆ ಫೈನಲ್ ಪಂದ್ಯ. WPL 2025ರಲ್ಲಿ ಒಟ್ಟು 5 ತಂಡಗಳು ಭಾಗವಹಿಸ್ತಾ ಇವೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಜೈಂಟ್ಸ್, ಮುಂಬೈ ಇಂಡಿಯನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ UP ವಾರಿಯರ್ಸ್ ತಂಡಗಳು. ಒಟ್ಟು ಈ 5 ತಂಡಗಳ ನಡುವೆ 22 ಪಂದ್ಯಗಳು ನಡೆಯಲಿವೆ. ಈ ಪೈಕಿ 20 ಪಂದ್ಯಗಳು ಗುಂಪು ಹಂತದಲ್ಲಿರುತ್ತವೆ. ಪ್ರತಿ ತಂಡ ಇತರ ತಂಡಗಳ ವಿರುದ್ಧ ಅಂದ್ರೆ ಇತರ 4 ತಂಡಗಳ ವಿರುದ್ಧ 2 ಸಲ ಪಂದ್ಯಗಳನ್ನು ಆಡಲಿದೆ. ಗುಂಪು ಹಂತದಲ್ಲಿ ನಂಬರ್ 1 ಆಗಿ ಹೊರಹೊಮ್ಮುವಂತ ತಂಡ ನೇರವಾಗಿ ಫೈನಲ್ ಅನ್ನ ಪ್ರವೇಶ ಪಡೆದ್ರೆ 2ನೇ ಮತ್ತು 3ನೇ ಸ್ಥಾನ ಪಡೆದಂತ ತಂಡಗಳು ಎಲಿಮಿನೇಟರ್ ಪಂದ್ಯವನ್ನು ಆಡ್ತವೆ. ಇಲ್ಲಿ ಗೆದ್ದವರು ಫೈನಲ್ ಪ್ರವೇಶವನ್ನ ಮಾಡ್ತವೆ. ಮಾರ್ಚ್ 15ರಂದು ಫೈನಲ್ ಪಂದ್ಯ ನಡೆಯಲಿದೆ. ಅಸಲಿಗೆ ಈ ಸೀಸನ್ ಹಲವು ವಿಚಾರಗಳಿಗೆ ಭಾರಿ ಕುತೂಹಲ ಕೂಡ ಮೂಡಿಸಿದೆ. ಮೊದಲ ಸೀಸನ್ ಕೇವಲ ಒಂದೇ ಸ್ಥಳದಲ್ಲಿ ಎಲ್ಲಾ ಪಂದ್ಯಗಳನ್ನು ಕೂಡ ಆಡಿಸಲಾಗಿತ್ತು. ಅಂದ್ರೆ ಇಡೀ ಸೀಸನ್ ಮುಂಬೈನಲ್ಲೇ ನಡೆದಿತ್ತು. ಇನ್ನು 2ನೇ ಸೀಸನ್ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಮಾತ್ರ ಆಡಿಸಲಾಗಿತ್ತು. ಆದ್ರೆ 3ನೇ ಸೀಸನ್ಗೆ ಒಟ್ಟು 4 ಸ್ಥಳಗಳಲ್ಲಿ WPL ನಡೀತಾ ಇದೆ. ವಡೋದರದಲ್ಲಿ ಮೊದಲ ಪಂದ್ಯ ನಡೆಯಲಿದೆ. ಹಾಗೆ ಮೊದಲ 6 ಪಂದ್ಯಗಳು ಕೂಡ ವಡೋದರದಲ್ಲೇ ನಡೆಯಲಿವೆ. ಆ ನಂತರ 8 ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿವೆ. ಅಂತಿಮ ಹಂತದಲ್ಲಿ 4 ಪಂದ್ಯಗಳು ಲಕ್ನೋದಲ್ಲಿ ಮತ್ತು 4 ಪಂದ್ಯಗಳು ಮುಂಬೈನಲ್ಲಿ ನಡೆಯಲಿವೆ. ಟೂರ್ನಿಯ ಎಲಿಮಿನೇಟರ್ ಪಂದ್ಯಗಳು ಮುಂಬೈನಲ್ಲಿ ನಡೆಯಲಿವೆ.
ಕಳೆದ 2 ಸೀಸನ್ಗಳಲ್ಲಿ ವಿಜೇತ ತಂಡಕ್ಕೆ 6 ಕೋಟಿ ರೂಪಾಯಿ ಬಹುಮಾನವನ್ನು ನೀಡಲಾಗಿತ್ತು. ರನ್ನರ್ ಅಪ್ ತಂಡಕ್ಕೆ 3 ಕೋಟಿ ರೂಪಾಯಿ ಬಹುಮಾನ ನೀಡಲಾಗಿದೆ. ಹಾಗೆ ಅತಿ ಹೆಚ್ಚು ರನ್ ಹಾಗೂ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರರಿಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಲಾಗಿತ್ತು. ಸದ್ಯ ಹಾಲಿ ಚಾಂಪಿಯನ್ ಆಗಿರುವಂತಹ ಬೆಂಗಳೂರು ತಂಡ ಈ ಸಲವೂ ಕೂಡ ಟ್ರೋಫಿ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಾಣಿಸ್ತಾ ಇದೆ. ಸೊ ನಾವು ಕೂಡ RCB ಗರ್ಲ್ಸ್ಗೆ ವಿಶ್ ಮಾಡೋಣ, ಬೆಸ್ಟ್ ಆಫ್ ಲಕ್ ಹೇಳೋಣ. ನಮಸ್ಕಾರ.